ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಇತ್ತೀಚೆಗೆ ನಮ್ಮ ಹುಕ್ಕೇರಿಯ ರಮೇಶ್ ಕತ್ತಿಯವರು ವಿಶೇಷವಾಗಿ ಬಣಜಗ ಸೇವಾ ಅಭಿವೃದ್ಧಿ ಸಂಘದಲ್ಲಿ ಕಾರ್ಯಕ್ರಮ ಅದರಲ್ಲಿ ಮಾತಾಡ್ತಾ ವೀರಶೈವ ಲಿಂಗಾಯತ ಕೂಡಿರಬೇಕು, ಒಂದು ಶಕ್ತಿ ಆಗ್ತದೆ ಅನ್ನೋಂಥ ಮೆಸೇಜ್ ಕೊಡ್ತಾಯಿದ್ರು. ಸರಿ, ಅದದು ಹಿಂದಿನ ಉದಾಹರಣೆ ಕೊಟ್ಟರು. ಅದರಲ್ಲೂ ಮುಖ್ಯವಾಗಿ ಏನಪ್ಪ ಅನ್ನುವಂಥದ್ದು, ನಮ್ಮ ಹಿಂದಿನ ಜನ ಆಗಿರ್ಬೋದು, ಅದರಲ್ಲೂ ಮುಖ್ಯವಾಗಿ ನಮ್ಮ ಹಾನಗಲ ಶ್ರೀಗಳು ಈ ಒಂದು ಸಂಘಟನೆಯನ್ನು ಸ್ಥಾಪಿಸಿದರು. ಅದರಿಂದಾಗಿ ಸಹಜವಾಗಿ ನಾವು ರಾಜ್ಯದಲ್ಲಿ 53-54 ಜನ ವೀರಶೈವ ಲಿಂಗಾಯತರು ಶಾಸಕರಾಗ್ತಾ ಇದ್ವಿ, ಆಡಳಿತವನ್ನು ಮಾಡ್ತಾಯಿದ್ವಿ ಅನ್ನೋದನ್ನು ನೆನಪಿಸ್ಕೊಂಡ್ರು. ನಿಜವಾಗಿ ಇದು ಒಗ್ಗಟ್ಟಾಗಬೇಕಾಗಿದ್ದು ಸತ್ಯನ. ಅದರಲ್ಲೂ ಮುಖ್ಯವಾಗಿ ಲಿಂಗಾಯತರು ಮತ್ತು ವೀರಶೈವರು ಒಂದಾದ್ರೆ ನಮ್ಮ ಒಂದು ಅಭಿವೃದ್ಧಿ ನಾವು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅನ್ನೋಂಥ ಮೆಸೇಜು ಅವ್ರು ಕೊಟ್ಟರು. ಮತ್ತು ಇವತ್ತು KLE ಕರ್ನಾಟಕ ಲಿಂಗಾಯತ್ ಸೊಸೈಟಿ ಎಜುಕೇಷನ್ ಸೊಸೈಟಿ ಸಹಿತ ಅದರ ದಿಕ್ಸೂಚಿ, ಅದರ ಒಂದು ಏನಪ್ಪ ಅಂದ್ರೆ ಡೆವಲಪ್ಮೆಂಟ್ ಅಂತೂ ನಾವು ಹೇಳಬೇಕಾಗಿದೆ. ನಂತರದಲ್ಲಿ ಯಾರ ಕೈಲಿದೋ ಏನೋ ಆ ಮಾತು ಬೇರೆ, ಬಟ್ ಲಿಂಗಾಯತರದು ವೀರಶೈವರದು ಹೆಚ್ಚಾಗ್ತದೆ, ನಾವು ಆಳಬಹುದು. ಯಾಕಂದರೆ ಇತ್ತೀಚೆಗೆ ನೀವು ನೋಡ್ತಾ ಇದ್ದೀರಿ, ಹಿಂದುಳಿದ ಅಂದ್ರೆ ಹಿಂದುಳಿದ ಮೂಮೆಂಟ್ನ ಜಾರಕಿಹೊಳಿ ಅವರು, ಅವ್ರ ಕುಟುಂಬದವರು, ಸಿದ್ದರಾಮಯ್ಯನವರು, ಕೆಳಗೆ ಬಿದ್ದ ಸಮಾಜ ಅವರೆಲ್ಲ ಕುಡ್ಕೊಂಡು ಅವರು ಒಂದು ಏನೋ ಪ್ರಯತ್ನ ಮಾಡಿ ನಮ್ಮಲ್ಲಿ ಒಂದಾಗಬೇಕು, ಒಂದಾದ್ರೆ ನಾವು ಶಕ್ತಿ ಆಗ್ತೀವಿ ಅನ್ನುವಂಥದ್ದು. ಬುದ್ಧ, ಬಸವ, ಅಂಬೇಡ್ಕರ್ ಅಂತ ಅವ್ರು ಹೊರಟರು. ಇವರು ವೀರಶೈವ ಲಿಂಗಾಯತ ಒಂದಾಗಬೇಕಂತ ಇವರು ಒಕ್ಕಲಿಗರು ಅದೇ ರೀತಿಯಾಗಿ ನಮ್ಮದು ಹೆಚ್ಚಾದೀಪ, ಒಕ್ಕಟ್ಟಾದ್ರೆ ನಮ್ದು ಹೆಚ್ಚಾಗ್ತಾವೆ ಅನ್ನುವಂಥದ್ದು. ಇವೆಲ್ಲ ಸರಿನೇ ರೀ, ಇಲ್ಲಂತಲ್ಲ, ಆಗಿದ್ದಾರೆ, ಈಗಾಗಲೇ ರೆಕಾರ್ಡ್ ಆಗಿದ್ದಾರೆ, ಇತಿಹಾಸದಲ್ಲಿ ದಾಖಲೆಗಳು ಬರೆದು ಹೋಗಿದ್ದಾರೆ, ಇಲ್ಲಂತಲ್ಲ. ಆದರೆ ಈ ಎಲ್ಲ ಸಿದ್ಧಾಂತಗಳು ಜಾತಿಯ ಆಧಾರಿತ ಸಿದ್ಧಾಂತಗಳು ಇಡೀ ಒಂದು ವ್ಯವಸ್ಥೆಯನ್ನು ಭ್ರಷ್ಟಾಚಾರ ಮುಕ್ತವಾಗಿ, ಬಡತನ ಮುಕ್ತವಾಗಿ, ಎಲ್ಲರಿಗೂ ಶಿಕ್ಷಣ ಸಿಗುವ ಹಾಗೆ ಏನಾದರೂ ಯಶಸ್ವಿ ಆಯಿತಾ ಅನ್ನುವಂಥದ್ದು, ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡೋ ಜೊತೆಗೆ ಎಲ್ಲರಿಗೂ ಆರೋಗ್ಯ ಕೊಡುವಂಥದ್ದು ಆಯ್ತಾ ಇದು ಅಂತೇಳಿ. ಹೌದು, ತಮ್ಮ ಸಮುದಾಯ ಮಾಡಿಕೊಂಡ್ರು. ಈ KLE ಕಟ್ಟಿದ್ದಾರೆ. KLE ಯಾರಿಗಾಗಿ ಅನ್ನೋದು ನೆನಪಿಸ್ಕೊಂಡಾಗ ಸರ್ ದುಡ್ಡಿದ್ದವ್ರಿಗಪ್ಪ ಏನೋ ಒಂದಿಷ್ಟು ಸರ್ಕಾರ ಸ್ಕೀಮ್ದೊಳಗೆ ಒಂದಿಷ್ಟು ಅಲ್ಲಿ ಇಲ್ಲಿ ಕೊಡ್ಬೋದು. ಅದು ತೊಗೊಳ್ಬೇಕಾದ್ರೆ ಆ ರೋಗಿ ಮತ್ತು ಅವರ ಸಂಬಂಧಿಕರಿಗೆ ಗೊತ್ತವು ಎಷ್ಟು ತೊಂದರೆಗಳಾಗ್ತವೆ, ಏನೇನು ಮಾಡಬೇಕು, ಏನೇನು ಡಾಕ್ಯುಮೆಂಟ್ಸ್ ಕೊಡಬೇಕು, ಎಲ್ಲ ಇಲ್ಲಾಂದ್ರೆ ಔಷಧಿ ಇಲ್ಲ, ಗುಳಿಗಿಲ್ಲ, ಏನೆಲ್ಲ ಹೋಗಪ್ಪ ಹೊರಗಣ್ಣು ಅಂಥದ್ದು. ಅಂದ್ರೆ ದುಡ್ಡಿದ್ದವರಿಗೆ ಮಾತ್ರ. ಇವನ್ ಲಿಂಗಾಯತರಿಗೂ ಸಹಿತ, ವೀರಶೈವರಿಗೂ ಸಹಿತ KLEಯಲ್ಲಿ ಎಷ್ಟು ಮಟ್ಟಿಗೆ ಅಲ್ಲಿ ಸಬ್ಸಿಡಿ ಸಿಗ್ತದೆ, ಏನು ಸಿಗ್ತದೆ ಅದನ್ನು ಅನುಭವಿಸ್ತಾರೆ ಹೇಳ್ಬೇಕು. ಅಷ್ಟ ಹೊರಗೆ ಬಂದ ಅನೇಕ ಲಿಂಗಾಯತ ವೀರಶೈವ ಬಡವರು ಅಲ್ಲಿ ಹೋದಾಗ ಅಷ್ಟು ಕಷ್ಟ. ಅಂದ್ರೆ ಇಲ್ಲಿ ಏನಪ್ಪ ನಾ ಹೇಳ್ಬೇಕಾಗಿದ್ದೆ ಅಂದ್ರೆ ಮುಖ್ಯವಾಗಿ ಈ ಜಾತಿಯ ಆಧಾರಿತ ಸಂಘಟನೆಗಳು ಮಾಡೋದು ಸರಿನೋ ತಪ್ಪು? ಸರಿ ಇದ್ರೆ ಇಲ್ಲಿ ಎಲ್ಲ ಬಡತನ ಯಾಕೆ ಹೋಗ್ತಾ ಇಲ್ಲ? ಇಲ್ಲಿಯ ಎಲ್ಲರಿಗೂ ಆರೋಗ್ಯ ಯಾಕೆ ಸಿಗ್ತಾ ಇಲ್ಲ? ಇಲ್ಲಿ ಎಲ್ಲರಿಗೂ ಅಂದರೆ ಬಡವರಿಗೆ ಆಯಿತು, ಶ್ರೀಮಂತರಿಗೆ ಆಯಿತು, ಎಲ್ಲರಿಗೂ ಆರೋಗ್ಯ ಯಾಕೆ ಸಿಗ್ತಾ ಇಲ್ಲ? ಶಿಕ್ಷಣ ಇಲ್ಲ, ಆರೋಗ್ಯ ಇಲ್ಲ, ಉದ್ಯೋಗ ಇಲ್ಲ. ಇವು ಭಾಳ ಮುಖ್ಯ ಇದ್ದಂಥವೆಲ್ಲ ಇರಲಿ. ಕೆಲವೊಂದು ಸಂಸ್ಥಾವು ಶ್ರೀಮಂತ ಆಗಿದ್ದಾರೆ, ಗಳಿಸಿದ್ದಾರೆ. ಒಕ್ಕಲಿಗರ ಸಂಘಗಳು ಸಾಕಷ್ಟು ಗಳಿಸ್ಯಾವ, ಲಿಂಗಾಯತ ಸಂಘಗಳು, ವೀರಶೈವ ಸಂಘಗಳು, ವೀರಶೈವ ಲಿಂಗಾಯತ ಸಂಘಗಳು ಎಲ್ಲ ಗಳಿಸಿದ್ದಾರೆ. ಇತ್ತೀಚೆಗೆ ಹಿಂದುಳಿದವ್ರ ಸಂಘಗಳು ಅಂತೇಳಿ ಗಳಿಸ್ತಾ ಇದ್ದಾರೆ. ಆದರೆ ಇಡೀ ಆ ಸಮುದಾಯವನ್ನು, ಸಮಾಜವನ್ನು ಎತ್ತಿ ಕಟ್ಟುವಲ್ಲಿ ಯಶಸ್ವಿ ಆಗಿದ್ದಾರೆ ಇವರೆಲ್ಲ ಅಂತೇಳಿ. ಅಟ್ಲೀಸ್ಟ್ ವೀರಶೈವ ಲಿಂಗಾಯತರಲ್ಲಾದರೂ ಬಡತನ ಪೂರ್ತಿ ಹೋಗಬೇಕಾಗಿತ್ತು. ಪ್ರಮಾಣ ಏನೋ ಒಂದಿಷ್ಟು ಕಡಿಮೆ ಇರುವುದಿಲ್ಲ ಅಂತಲ್ಲ, ಆದರೆ ಇಲ್ಲೂ ಸಾಕಷ್ಟು ಬಡವರು ಇದ್ದಾರೆ. ಅದಕ್ಕೆ ಕೇಳಿದ ತಕ್ಷಣ ರಿಸರ್ವೇಷನ್ ರೀ ಅಂತಾರೆ. ರಿಸರ್ವೇಷನ್ ಎಲ್ಲರಿಗೂ ಸಿಗ್ಲಿಕ್ಕೆ ಸಾಧ್ಯ ಇದನ ಅನ್ನುವಂಥದ್ದು, ಎಲ್ಲರಿಗೂ ಉದ್ಯೋಗ ಕೊಡ್ತದನ ಅದು ವಿಚಾರ ಮಾಡಿದಾಗ ಅದು ಸಾಧ್ಯ ಇಲ್ಲ. ಯಾಕಂದರೆ ಇವತ್ತು SC/ST ಬಗ್ಗೆ ನಾವು ಮಾತಾಡ್ತೀವಿ, ಯಾವ ಸ್ಕೀಮ್ ಅದಾವ, ಈ ಸ್ಕೀಮ್ ಅದಾವ, ಅವ್ರೇನು ಆರಾಮಿದ್ದಾರೆ, ನಾವು ಮೇಲಿನವ್ರು ಅಂತ ಇರ್ತೀವಿ. ಅದು ಎಷ್ಟೋ ಜನ ಆ SC/STಗಳಿರಲಿ ಮತ್ತೊಂದಿರಲಿ ಬಿದ್ದ ಸಮುದಾಯದಲ್ಲಿ ರಿಸರ್ವೇಷನ್ ಇದ್ದಾವೆ, ಅವರಿಗೆ ಹೋಗಿ ವಿಚಾರ ಮಾಡಿದಾಗ ಕೆಲವು ಪ್ರಮಾಣದಲ್ಲಿ ಹೋಗಿ ಮುಟ್ಟಿದ, ಎಲ್ಲರಿಗೂ ಮುಟ್ಟಿಲ್ಲ ಅಲ್ಲೇ ಅನ್ನೋದು ಸಹಿತ ಅಷ್ಟ ಸತ್ಯ. ಅಂದ್ರೆ ಇವತ್ತು ಕತ್ತಿಯವ್ರು ಮಾತಾಡಲಿ, ಜಾರಕಿಹೊಳಿ ಅವ್ರು ಮಾತಾಡಲಿ, ಮತ್ತೊಬ್ಬರು ಮಾತಾಡಲಿ, ಯಾರೋ ಮಾತಾಡಲಿ, ಅದರಿಂದ ಅವರವ್ರ ಸಮುದಾಯದಲ್ಲಿ ಮೇಲ್ಪದಲ್ಲಿ ಕೆಲವು ಜನರಿಗೆ ಉಪಯೋಗ ಆಗ್ತದೆ. ಇಡೀ ಒಟ್ಟಾರೆ ಸಮುದಾಯಕ್ಕೆ, ಸಮಾಜಕ್ಕೆ ಹೆಲ್ಪ್ ಆಗೋದಿಲ್ಲ.
ವಿ.ಎಸ್. ಲಿಂಗಾಯತರದ್ದು ಇರಲಿ, ದಲಿತರದೇ ಇರಲಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದೇ ಕಾಲಕ್ಕೆ ನಮ್ಮ ಹಿಂದುಳಿದವ್ರದ್ದಿರಲಿ ಅಥವಾ ಆದಿವಾಸಿಗಳದ್ದಿರಲಿ, ಅವರು ಕೆಲವು ಅಲ್ಲಿ ಬುದ್ಧಿವಂತರು, ಅಲ್ಲಿ ಬೇರೆ ಜನ ಅಂತೀವಿ ಅವ್ರು ಲಾಭ ಮಾಡ್ಕೊಳ್ತಾರೆ. ಆದರೆ ಅಲ್ಲಿ ಆ ಸಮುದಾಯಗಳ ದೊಡ್ಡರು ಅದರಲ್ಲೂ ದುಡಿದ್ರು ಸಹಿತ ಲಾಭ ಪಡ್ಕೊಳ್ಳಾರಂಥ ಒಂದು ರೀತಿಯಿಂದ ಅಶಿಕ್ಷಿತರು ಅವ್ರು ಎಲ್ಲಿರೋಕೆ ಅಲ್ಲೇ ಇರ್ತಾರಂತ, ಅವ್ರ ಮೇಲೆ ಇದ್ದಿಲ್ಲ ಅನ್ನೋದಕ್ಕೆ ಇವತ್ತಿನ ಬದುಕುಗಳ ಸಾಕ್ಷಿ. ಅದಕ್ಕೆ ಇದನ್ನೆಲ್ಲ ಮಾಡೋಕ್ಕಿಂತಲೂ ಭಾಳ ಸಿಂಪಲ್ ಅದ. ಈ ದೇಶದ ಮುಖ್ಯ ಉದ್ಯೋಗ ಏನಪ್ಪ? ಅಗ್ರಿಕಲ್ಚರ್, ಒಕ್ಕಲ್ತನ. ಮತ್ತು ಇನ್ನೂ ಇಲ್ಲ ನಾವು ಹೇಳಬೇಕು, ಅಗ್ರಿಕಲ್ಚರ್ ಅಥವಾ ಒಕ್ಕಲ್ತನ ನಮಗೆಲ್ಲರೂ ಉದ್ಯೋಗ ಕೊಡುವಂಥದ್ದು ಆ ಕ್ಷೇತ್ರ. ಅದನ್ನು ನಾವು ಸರಿಯಾಗಿ ದುಡಿಸ್ಕೊಳ್ತಾ ಇಲ್ಲ. ಅದ್ರ ಲಾಭದ ಉದ್ಯೋಗ ಮಾಡೇ ಇಲ್ಲ ನಾವು. ಎಲ್ಲರಿಗೂ ನೀರಾವರಿ ಮಾಡೇ ಇಲ್ಲ. ಎಲ್ಲರಿಗೂ ಅವರು ಬೆಳೆದ ಬೆಳೆಯನ್ನು ಮಾರ್ಕೊಳ್ಳಿಕ್ಕೆ ಅನುಕೂಲ ಮಾಡುವಂಥ ಮಾರ್ಕೆಟ್ ಮಾಡೇ ಇಲ್ಲ. ಹೀಗಾಗಿ ಇಲ್ಲಿಯ ದೊಡ್ಡ ಸಮಸ್ಯೆಗಳಿಗೆ ಮೀಸಲಾತಿ ಕಾರಣ ಇದೆ. ಎಲ್ಲರಿಗೂ ಉದ್ಯೋಗ ಇಲ್ಲ, ಎಲ್ಲರೂ ಮೀಸಲಾತಿ ಕೊಡ್ರಿ ಅಂತಾರೆ. ಮೀಸಲಾತಿ ಕೊಟ್ಟು ಮಾಡ್ತಾರೆ, ಮೀಸಲಾತಿ ಕೊಟ್ಟರೆ ಎಲ್ಲರಿಗೂ ಉದ್ಯೋಗ ಸಿಗ್ತದನ? ಹಾಗಾದ್ರೆ ಇವತ್ತು ಬಡತನ ಯಾಕದ ನಮ್ಮಲ್ಲೇ? ನಿರುದ್ಯೋಗ ಯಾಕದ? ಕೋಟಿಗಳು ನಿರುದ್ಯೋಗಿಗಳಿದ್ದಾರೆ. ಯಾಕೆ ಉಳಿದ್ರು? ಆ ರಿಸರ್ವೇಷನ್ ಆ ಭಾಗದಾಗ ಕೊಡ್ಬೇಕಾಯ್ತಲ್ಲ, ಅಷ್ಟು ಎಷ್ಟು ಬರ್ತವ್ರಿ ಪರ್ಸೆಂಟೇಜ? ಹೇಳ್ತಾರೆ. ಇತ್ತೀಚೆಗೆ ಒಂದು ಸರ್ವೆ ಮಾಡಿದ ಎಷ್ಟು ಅನಿಸ್ತದ, ಕೆಲವು ಜನರಿಗೆ ಈಗ ಒಂದು 10,000 ಜನಸಂಖ್ಯೆ ಇತ್ತಪ್ಪ ಅಂದ್ರೆ ಅದ್ರಾಗ ಒಂದು 500, 200, 300 ಜನರಿಗೆ ಮಾತ್ರ ಈ ರಿಸರ್ವೇಷನ್ ಉದ್ಯೋಗ ಕೊಡ್ಬೋದು ವಿನಃ ಎಲ್ಲರಿಗೂ ಅಲ್ಲ. ಅಷ್ಟು ಉದ್ಯೋಗ ಇರೋದಿಲ್ಲಲ್ರಿ. ಈಗ ನಮ್ಮಲ್ಲಿ 4.8 ನಮ್ಮ ದೇಶಪಾಂಡೆ ಅವರ ಆಯೋಗನ ರಚಿಸಿದ್ರು, ಹೇಳಿದ್ರು ಅವರು 4-5 ಲಕ್ಷ ನಿರುದ್ಯೋಗಿಗಳಿದ್ದಾರೆ. ಹುದ್ದೆ ಖಾಲಿ ಎಷ್ಟದವ್ರಿಗೆ 2.8 ಅಂದ್ರೆ 2,80,000 ಜನ ಹುದ್ದೆಗಳಿದ್ದಾವೆ. ಇಲ್ಲದರ 5 ಲಕ್ಷ ನಿರುದ್ಯೋಗಿಗಳು ಕಲ್ತವ್ರು, ಉದ್ಯೋಗ ಬೇಕನ್ನೋರು. ನಾವೆಲ್ಲರೂ ಸಿಗ್ತದನ? ಆ ರಿಸರ್ವೇಷನ್ ಮಾಡಿದ್ವಿ ಅಂದಾಗ ರಿಸರ್ವೇಷನ್ದಾಗ ಒಂದು 2-3 ಮಂದಿ ಸಮಾಧಾನ ಮಾಡೋದ್ರಿ ಹಂಚಿ. ಅದು ಎಲ್ಲರಿಗೂ ಉದ್ಯೋಗ ಸಿಕ್ಕ ಅವರೆಲ್ಲ ಬೆಳೆಯುವಂಥದ್ದು ಆಗ್ತದನ ರಿಸರ್ವೇಷನಿಂದ? ಇಲ್ಲ. ಅಂದರೆ ಉದ್ಯೋಗ ಸೃಷ್ಟಿನೇ ಆಗ್ಬೇಕು, ಅದು ಬಿಟ್ಟು ಬೇರೆ ಹಾದಿಲ್ಲ. ಉದ್ಯೋಗ ಸೃಷ್ಟಿ ಮಾಡೋ ಕ್ಷೇತ್ರ ಯಾವುದು? ನಾವು ಕಂಪ್ಯೂಟರು, ಇಂಜಿನಿಯರಿಂಗೋ, ಮೆಡಿಕಲ್ಲೋ ಮತ್ತೆ ಓದ್ತೀವಿ. ಅದ್ರ ಏಟ್ರಿ ಮೊನ್ನೆ ಒಂದು ಸರ್ವೆ ಮಾಡಿದ್ದು ಕೋಟಾದಲ್ಲಿ ಸ್ವತಃ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹೇಳ್ತಾರೆ 1,000 ಈ 5 ಕ್ಷೇತ್ರ ಮಾಡ್ತಾರೆ ಅವರು. IIT, IIM, ಇದು ವಕೀಲಿಕೆ, IAS ಅಂದ್ರೆ UPSC, ನೀಟ, ಇವುಗಳು ಎಷ್ಟಪ್ಪ ಎಲ್ಲ ಕೂಡ ಹೋಗವರು 1,000 ಜನ 12 ಮಂದಿ ಉಳಿದವರು ಅವ್ರಿಗೇನು ಅಂದ್ರೆ ಅವ್ರಿಗೆಲ್ಲ ಉದ್ಯೋಗ ಸೃಷ್ಟಿ ಮಾಡುವಂಥ ಒಂದು ಆಗಬೇಕಾದ ಅಂದಾಗ ಪರಿಹಾರ. ಚೈನಾ ಈ ವಿಷಯದಲ್ಲಿ ಜ್ಞಾನ ಆಗಿಬಿಡ್ತದೆ. ಅಲ್ಲಿ ಯಾವುದೇ ಇರಲ್ಲ, ಅದು ಕಮ್ಯುನಿಸಮ್ ಆಯಿತು ಮತ್ತೇನಂದ್ರೆ ಮುಗಿದಂತ ಬಿಡಲಿ, ಆದರೆ ಎಲ್ಲರೂ ಉದ್ಯೋಗ ಕೊಟ್ಟದೆ ಇವತ್ತು. ಅಲ್ಲಿಂದೆಲ್ಲ ಮ್ಯಾನುಫ್ಯಾಕ್ಚರ್ ನಮ್ಮಲ್ಲಿ ಬರ್ತದೆ, ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲ ನಮ್ಮಲ್ಲೇ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ದಿವಾಳಿರ್ತದೆ, MSME ದಿವಾಳಿರ್ತದೆ, ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ ದಿವಾಳಿದ್ದಾವ. PSUಗಳನ್ನ ಮಾಡಿದ್ರು ನೆಹರು ಕಾಲದಲ್ಲೇ, ಇಂದಿರಾ ಗಾಂಧಿ ಅವ್ರ ಕಾಲದಲ್ಲೇ ಒಂದೆರಡು, ನಮ್ಮ ಮನಮೋಹನ್ ಸಿಂಗ್ ಕಾಲದಲ್ಲಿ PSUಗಳದು, ಪಬ್ಲಿಕ್ ಯೂನಿಟಿಗಳು, ಸಾರ್ವಜನಿಕ ರಂಗ ಉದ್ಯಮಿಗಳು. ಅವು ಇವತ್ತೆಲ್ಲ ಪ್ರೈವೇಟ್ರಿಗೆ ಕೊಟ್ಟಾರೆ. 32 ಯೂನಿಟ್ಗಳನ್ನು ಪ್ರೈವೇಟ್ರಿಗೆ ಕೊಟ್ಟಾರೆ. ಅವರು ಉದ್ಯೋಗ ಸೃಷ್ಟಿ ಮಾಡ್ತಾ ಇಲ್ಲ, ಅದ್ರ ಬರುವಷ್ಟು ಲಾಭ ಮಾಡ್ಕೊಳ್ತಾರೆ. ಕೆಲವು ಮಂದಿ ಉದ್ಯೋಗ ಹಚ್ತಾರೆ, ಬಂದು ಲಾಭದಾಗ ಹಂಚ್ಕೊಂತ ಹೊರಟಿದ್ದಾರೆ. ಕಡೆಗೆ ಲಾಸ್ ತೋರಿಸ್ತಾರೆ, ಅದು ಮತ್ತೆ ರಿಟರ್ನ್ ಅಪ್ ಮಾಡ್ಕೊಂಡ್ಬಿಡ್ತಾರೆ. ಇವತ್ತು 17 ಲಕ್ಷ ಕೋಟಿ 16 ಲಕ್ಷ ಕೋಟಿ ರಿಟರ್ನ್ ಅಪ್ ಮಾಡಿದೆವು. ರೈತರಿಗೆ ಎಷ್ಟು ಕೊಟ್ಟಿಪ್ಪ ಇಲ್ವೇ ನಾವು ಬೇವಪ್ಪ? ಬರೀ 72,000 ಕೋಟಿ ಕೊಟ್ಟಿವಿ. ಅಲ್ಲಿ ನೋಡಿದ್ರೆ 16-17 ಲಕ್ಷ ಕೋಟಿ ರೂಪಾಯಿ ನಾವು ಈ ಇಂಡಸ್ಟ್ರಿಯಲಿಸ್ಟ್ ಉದ್ಯೋಗ ಕೊಡೋದು ಹೇಳಿದವರು ಎಲ್ಲ ಕಂಪ್ನಿಗಳು 2-2.5 ಲಕ್ಷ ಕಂಪ್ನಿಗಳು ದಿವಾಳಿದ್ದು ಹೋಗಿಬಿಟ್ಟಿದ್ದಾರೆ. ಅಂದ್ರೆ ಅಲ್ಲಿ ಉದ್ಯೋಗ ಇಲ್ಲ. ಉದ್ಯೋಗ ಸೃಷ್ಟಿ ಮಾಡುವಂಥ ಅಗ್ರಿಕಲ್ಚರನ್ನು ನಾವು ಇಂಡಸ್ಟ್ರಿ ಮಾಡಿಲ್ಲ. ಹೀಗಾಗಿ ನಮ್ಮ ರಮೇಶ್ ಕತ್ತಿಯವರಂತ ಮಾತಾಡೋದು, ಜಾತಿ ಆಧಾರದ ಮೇಲೆ ಮಾತಾಡುವಂಥದ್ದು, ಅದೇ ಕಾಲಕ್ಕೆ ಸತೀಶ್ ಜಾರಕಿಹೊಳಿ ಅವರಂತರು ಹಿಂದುಳಿದವರು ಒಂದಾಗಬೇಕು ಅನ್ನೋಂಥ ಮಾತುಗಳು, ಇವು ಕೆಲವು ಹಂತದವರೆಗೆ ಯಶಸ್ವಿ ಆಗ್ಬೋದು ವಿನಃ ಪೂರ್ತಿ ಇಡೀ ಸಮುದಾಯವನ್ನು ತಮ್ಮ ಉಪಜೀವನ ಮಾಡ್ಕೊಂಡು ಬದುಕೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ಇದೆಲ್ಲ ಈ 70-75 ವರ್ಷದ ಒಂದು ರಿಸರ್ವೇಷನ್ನು ಮತ್ತೇನೋ ಇಲ್ಲಿಯ ಸಿಸ್ಟಮ್ಗಳಿಂದ ನಮ್ಗೆ ಗೊತ್ತಾಗುವಂಥ ವಿಷಯ. ಓಪನ್ ಮಾರ್ಕೆಟ್ ಮಾಡಿದರು, ಉದ್ಯೋಗ ಸಿಗ್ತದಂತ ಮನಮೋಹನ್ ಸಿಂಗರವರು, ಅವ್ರ ಜೊತೆ PV ನರಸಿಂಹರಾಯರು. ಏನು ಸಿಗ್ತಿಲ್ಲ ಉದ್ಯೋಗ, ಇದು ಉದ್ಯೋಗ ಸಹಿತ ಬಂದಾಗ ಹೋಗ್ಬಿಟ್ಟು. ಅದಕ್ಕೆ ಕೇವಲ ಜಾತಿ ಆಧಾರಿತ ಧರ್ಮಾಧಾರಿತವಾಗಿ ನಾವು ಇಂಥ ಚಿಂತನೆ ಮಾಡ್ತಾ ಹೋದ್ವಿಪ್ಪ ಅಂದರೆ ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಟ್ಲೀಸ್ಟ್ ನಮಗರೆ ಹೋಲ್ಬಿಡ್ರಿ. ಹಿಂದುತ್ವದ ಮೇಲೆ ಇವತ್ತು BJPಗರ ಮಾತಾಡ್ತಾರೆ. ಹಿಂದುತ್ವ ಬಟ್ಟೆಗದು ಕಟ್ಟೆಗೆ ಅಡ್ಡಿ ಎಲ್ಲ ಭಾಳ ಚಲೋ ವಿಚಾರದ. ಆದರೆ ಈ ದೇಶದ ಎಲ್ಲ ಹಿಂದೂ ಮಕ್ಕಳಿಗೆ ಉದ್ಯೋಗ ಕೊಡಲಿಕ್ಕೆ ಸಾಧ್ಯ ಆಗ್ಯದ BJPಯಿಂದ.
ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ತಂತ ಹೇಳಿದರು ಮೋದಿಯವರು. ಕೊಟ್ರ ಅದು ಕೊಟ್ಟಿದ್ದು ಎಷ್ಟೋ ಕೊಂಡು ಕಡಿಮೆ ಆಗ್ತಿತ್ತು ನಮ್ಮಲ್ಲಿ. ಆಗಿಲ್ಲ, ಆಗೋದು ಇಲ್ಲ. ಯಾಕೆ ಉದ್ಯೋಗ ಇಲ್ಲ. ಉದ್ಯೋಗ ಸೃಷ್ಟಿ ಮಾಡುವಂಥ ಕ್ಷೇತ್ರ ನಾವು ಬಿಟ್ಬಿಡ್ವಿ. ಅದಕ್ಕೆ ಕಾರಣ ಅಂದ್ರೆ ಮಾರ್ಕೆಟ್ ಕೊಟ್ಟಿಲ್ಲ ರೈತರಿಗೆ, ನೀರು ಕೊಟ್ಟಿಲ್ಲ ರೈತರಿಗೆ. ದೊಡ್ಡ ಕ್ಷೇತ್ರ ಇದು. ಈವನ್ ಕೋವಿಡದಲ್ಲಿ ಸಹಿತ 3.5 ಇತ್ತು ಡೆವಲಪ್ಮೆಂಟ್ ಇದ್ರದ್ದು. ಈಗೂ ಅಷ್ಟೇ ಅದ, ಹೆಚ್ಚು ಎಡಬಲ. ಅಂದ್ರೆ ಕೋವಿಡ್ ಬಂದರೂ ಸಹಿತ ನಲಗಿರಲಿಲ್ಲ. ಇದನ್ನು ನಾವು ಮಾರ್ಕೆಟ್ ಮಾಡಿದ್ವಪ್ಪ ಅಂತಂದ್ರೆ ಸಹಜವಾಗಿ ಅವ್ರು ಡೈರೆಕ್ಟ್ ರೈತ ಮತ್ತು ಕೊಳ್ಳೋರಕ್ಕೆ ಸಂಬಂಧ ತಂದಿವಪ್ಪ ಅಂದ್ರೆ ಪ್ರತಿ ಹಳ್ಳಿನೂ ಮಾರ್ಕೆಟ್ ಮಾಡಿದ್ರೆ ಎಲ್ಲರಿಗೂ ಉದ್ಯೋಗ ಸಿಗ್ತೈತಿ ಅನ್ನೋದು ಎಲ್ಲರಿಗೂ ಗೊತ್ತದ. ನಮ್ಮ ರಾಜಕಾರಣ ಗೊತ್ತಿಲ್ಲ ಅಂತಲ್ಲ, ಎಲ್ಲರೂ ಬುದ್ಧಿವಂತರಿದ್ದಾರೆ. ಅದು ನಮಗೆ ಲಾಭ ಏನ ಅದನ್ನು ಮಾಡ್ರೆ ಅನ್ನುವಂಥವ್ರು ಇವತ್ತೆಲ್ಲ ಕೂಡಿಬಿಟ್ಟಿದ್ದಾರೆ. ಎಲ್ಲರೂ ಕೋಟ್ಯಾಧೀಶರು. ಬಡವನ ಹಸುವಿನ ಬಗ್ಗೆ ಕಲ್ಪನೆ ಕಡಿಮೆ, ಅಥವಾ ಗೊತ್ತಿತ್ತು ಜಾನ ಕಿವುಡು, ಜಾನ ಕುರುಡು. ಹೀಗಾಗಿ ಇವತ್ತು ನಮ್ಮ ರಮೇಶ್ ಕತ್ತಿ ಅವರು ಮಾತಾಡಿದ್ದು ಜಾತಿ ಆಧಾರಿತವಾಗಿ ಮಾತಾಡಿದ್ದು ಅದು ಸರಿ ಇದ್ದರೂ ಸಹಿತ ಎಲ್ಲರಿಗೂ ಉದ್ಯೋಗ ಕೊಡುವಂಥದ್ದು ಅದಲ್ಲ. ಅದಕ್ಕೆ ಹೊಸ ಒಂದು ಅರ್ಥನೀತಿಯನ್ನು, ಹೊಸ ಒಂದು ರಾಜನೀತಿಯನ್ನು ಜಾತಿಗಳಲ್ಲಿ ಬಿಟ್ಟು ಮಾಡುವಂಥದ್ದು ಬಸವಣ್ಣವ್ರು ಹೇಳಿದ ವಾಸ್ತವದ ಮೇಲೆ ಇದನ್ನು ಸಹಿತ ಇವನಾರವ ಏನು ಜನಿಸಿದ್ರಯ್ಯ, ಇವ ನಮ್ಮವ ಎಲ್ಲರೂ ನಮ್ಮವ್ರತ್ತು ಮಾಡಿಕೊಡ್ರಿ. ಅದನ್ನು ಒಂದು ದೊಡ್ಡ ಉದಾಹರಣೆ ಮಾಡಿಕೊಟ್ಟು ಹೋದವರು. ನಿಮಗೆ ಗೊತ್ತದ, ಹರಳಿನ ಮಗ್ಗ ಮಧುವರ್ಸನ ಮಗಳಿಗೆ ಮದುವೆ ಮಾಡಿ ಈ ಅಂತರ್ಜಾತಿ ವಿವಾಹ ಮಾಡಿ ಎಲ್ಲರೂ ಒಂದು ಮಾಡಲಿಕ್ಕೆ ಹೋದರು. ಪಾಪ ನಮ್ಮ ಜಾತಿ ವ್ಯವಸ್ಥೆ ಅವ್ರನ್ನ ಸಹಿತ ಕೊಂದು ಹೋಗ್ಬಿಡ್ತು ಅನ್ನೋದು ಇತಿಹಾಸದಲ್ಲಿ ದಾಖಲಾದಂಥ ವಿಷಯ. ಇವತ್ತು ಅದು ಮುಂದೆ ಇವತ್ತು ಸಹಿತ ಹೋಗಿಲ್ಲ. ಅದು ಮೋಸ್ಟ್ಲಿ ಹೋಗೋದಿಲ್ಲ. ಆ ದಿಸೆಯಲ್ಲೇ ನಮ್ಮ ರಮೇಶ್ ಕತ್ತಿ ಅವರು, ಸತೀಶ್ ಜಾರಕಿಹೊಳಿ ಅವರು, ಎನ್ನುಳಿದವರು ಅನೇಕರು ಲೀಡರ್ತಿಯನ್ನು ಕರೆಸ್ಕೊಳ್ತಾ ಇದ್ದಾರೆ. ಅವರೆಲ್ಲ ಇವತ್ತು ಅದು ಚಿಂತನೆ ಮಾಡಿ ನಿರುದ್ಯೋಗ ನಿವಾರಣೆ ಆಗ್ಬೇಕಾಯ್ತಂದ್ರೆ ಕೃಷಿ ಆಧಾರಿತ ಉದ್ಯೋಗಗಳು ಪ್ರತಿಯೊಂದು ಹಳ್ಳಿಗೂ ಮಾರ್ಕೆಟ ಮತ್ತು ನೀರು ಇವು ಮಾಡಿದ್ರೆ ರಿಸರ್ವೇಷನ್ ಇದಕ್ಕೆ ಬೇಕಾಗಿದೆ ರೀ. ಎಲ್ಲರಿಗೂ ಶಿಕ್ಷಣ, ಎಲ್ಲರಿಗೂ ಉದ್ಯೋಗ ಸಿಕ್ಕರ ರಿಸರ್ವೇಷನ್ ಯಾಕೆ ಬಯಸ್ತಾರ ಅಲ್ವಾ? ನಿಮಗೇನು ಅನ್ನಿಸ್ತದ? ತಪ್ಪು ಅನ್ನಿಸ್ತದೇನು? ತಪ್ಪು ಸರಿ ರೀ. ಏನಾದರೂ ಅಲ್ರಿ ಮಾತಾಡ್ತಾ ಇರಿ ಅಂತ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಬೇಡ್ರಿ. ಯಾಕಪ್ಪ ಅಂದ್ರೆ S16 ನ್ಯೂಸ್ ಅರ್ಥ ಹೇಳಿ ನಮ್ಮ ಸತ್ಯದ ಕೈಗಳಲ್ಲಿ ಮತ್ತು ಇದು ನಿಮ್ಮ ಸಂಸ್ಥೆ. ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.